ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪಾಪನೂ ಕೂಡ ಮಲಗಿಸ್ಬಿಟ್ಟು ಸ್ನಾನ ಮಾಡಿಸಿ ಅದಾದಮೇಲೆ ಸರಿ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಎಚ್ಚರಿಕೆ ಆದಾಗ ಟೈಮ್ ನೋಡಿದ್ರೆ ಆಗಲೇ 2 ಗಂಟೆ ಆಗೋಗ್ಬಿಟ್ಟಿತ್ತು. ಸರಿ, ಜೀವನ್ ಕೂಡ ಆಫೀಸಿಂದ ಬೇಗ ಬರ್ತಿದ್ದೀನಿ ಅಂತ ಕಾಲ್ ಮಾಡಿದರು. ನಾನು ಕೂಡ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಜೀವನ್ ಬೇಗ ಬರ್ತಿದ್ದಾರೆ ಅಂತ ಅಂದರೆ ಅವ್ರಿಗೊಂದು ಸ್ವಲ್ಪ ಬ್ಯಾಕ್ ಪೈನ್ ಆಗಿಬಿಟ್ಟಿತ್ತು. ಅದು ಸಿವಿಯರಾಗಿ ಬ್ಯಾಕ್ ಪೈನ್ ಇದ್ದಿದ್ದರಿಂದ ಅವ್ರಿಗೆ ಬೇರ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಸೊ ಹಾಗಾಗಿ ಬರ್ತಿದ್ದೀನಿ ಅಂತ ಹೊರಟಿದ್ರಲ್ಲ, ನಾನು ಅವ್ರು ಬರೋ ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ವ್ಲಾಗ್ ಕೂಡ ಮಾಡ್ಕೊಳ್ಳೋಣ ಅಂತ ಹಾಗೆ ವ್ಲಾಗ್ ಮಾಡ್ಕೊತಾ ಇದ್ದೆ. ಸೊ ಫ್ರೆಂಡ್ಸ್, ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಇವಾಗ ಮಧ್ಯಾಹ್ನದಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಏನಾದರೂ ಅಡುಗೆ ಮಾಡ್ಕೋಬೇಕು. ಜೀವನ್ ಕೂಡ ಇವತ್ತು ಆಫೀಸಿಂದ ಬೇಗ ಬರ್ತಾಯಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ತುಂಬ ಬ್ಯಾಕ್ ಪೇಯ್ನ್ ಆಗಿ ನಡೆಯೋಕ್ಕೆ ಆಗ್ತಿಲ್ಲ, ಸಖತ್ ಪೇಯ್ನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳಿದ್ರು. ಸರಿ ಬಂದುಬಿಡಿ, ಹೇಗೋ ಸುಮ್ಮನೆ ಯಾಕೆ ಕಷ್ಟಪಟ್ಕೊಂಡಿರ್ತೀರಾ ಅಂತ ಅಂದ್ಬಿಟ್ಟು ಹೇಳಿದಾಯಿತು. ಇವಾಗ ಬರ್ತಾಯಿದ್ದಾರೆ. ಹೋಗ್ಬಿಟ್ಟು ಏನಾದರೂ ಅಡುಗೆ ಮಾಡಬೇಕು. ಪಾಪನೂ ಕೂಡ ಮಲ್ಕೊಂಡಿದ್ದಾಳೆ. ಯಾಕೋ ಇವತ್ತೊಂದು ಸ್ವಲ್ಪ ಜಾಸ್ತಿ ಅಳ್ತಾ ಇದ್ಲು ಅವಳು. ಒಂದೊಂದು ಸಲ ಅಲ್ವಾ ಈ ಥರ ಫುಲ್ ಕ್ರ್ಯಾಂಕಿಯಾಗಿ ಹೋಗ್ಬಿಡ್ತಾಳೆ. ನನಗೂ ಕೂಡ ಆ ಟೈಮಲ್ಲಿ ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಇವಾಗ ಹೋಗಿ ನಾನು ಕೂಡ ಏನಾದರೂ ಅಡುಗೆ ಮಾಡ್ತೀನಿ. ಅಪ್ಪು ಕೂಡ ನಿನ್ನೆ ನೈಟ್ 2 ಗಂಟೆಗೆ ಬಂದಿದ್ದಾರೆ. ಎಲ್ಲೆಲ್ಲೋ ಯಾವ್ಯಾವುದೋ ಪ್ಲೇಸಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು, ನನ್ನ ಮಗ ನಂತರನೇ ಕಾರಲ್ಲಿ ಹೋಗುವಾಗ ನಿದ್ದೆ ಮಾಡಿಕೊಂಡು ಈ ಥರ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾನೆ. ಇವಾಗ ಏನು ಮಾಡೋದು ಯೋಚನೆ ಮಾಡಬೇಕು. ಇವತ್ತು ಬುಧವಾರ ಅಲ್ವಾ, ಏನಾದರೂ ಎಗ್ಗಲ್ಲಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬೇಗ ಮಾಡ್ತೀನಿ, ನಮಗೂ ಹೊಟ್ಟೆ ಹಸಿದೆ. ಸೊ ನಾನು ಫಸ್ಟಿಗೆ ಅನ್ನಕ್ಕೆ ಇಟ್ಬಿಟ್ಟೆ. ಅದಾದಮೇಲೆ ಸಾಂಬಾರು ಏನು ಮಾಡೋದು ಅಂತ ಜೀವನ ಕೇಳಿದ್ದಕ್ಕೆ ಅವರು ಏನಾದರೂ ತಿಳಿ ಸಾಂಬಾರು ಮಾಡಿಬಿಡು ಸಾಕು ಅಷ್ಟೇ ಅಂತ ಹೇಳಿದ್ರು. ಸರಿ ಅಂತ ತಿಳಿ ಸಾಂಬಾರು ಮಾಡಿದ್ದಾಯಿತು. ಅದಾದಮೇಲೆ ಎಗ್ ಬೇಕಾದ್ರೆ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಅವ್ರಿಗೇನು ಅಂತಂದರೆ ಜಾಸ್ತಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ತೀನಲ್ವ ಅಂತ ಅಂದ್ಬಿಟ್ಟು ಅವ್ರಿಗೆ ಯೋಚನೆ. ಈ ತಿಳಿ ಸಾಂಬಾರೆಲ್ಲ ಅಂತಂದರೆ ಯೂಶ್ವಲಾಗಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಸೊ ಅದನ್ನೇ ಏನು ತಿಂತಾರೆ ಅಂತಂದ್ಬಿಟ್ಟು ನಾನು ಅಂದ್ಕೊಂಡ್ರೆ, ಆಮೇಲೆ ಬೇಡ ಅದನ್ನೇ ಮಾಡು, ತಿಳಿ ಸಾರೇ ಮಾಡು, ಚೆನ್ನಾಗಿರುತ್ತೆ, ಡೈಜೆಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಅಂದರು. ಸರಿ ಅಂತ ಕೊನೆಗೆ ತಿಳಿ ಸಾರು ಮಾಡಿದ್ದಾಯಿತು. ಆಮೇಲೆ ಎಗ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಪಾತ್ರೆಗಳೆಲ್ಲ ಇತ್ತಲ್ಲ ಸಿಂಕಲ್ಲಿ, ಅವನ್ನೆಲ್ಲ ವಾಶ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೆ. ಸೊ ಜಾಸ್ತಿ ಸಿಂಕಲ್ ಪಾತ್ರೆ ಇಟ್ಕೊಂಡು ನನಗೂ ಕೂಡ ಏಕ್ದಮ್ ಎಲ್ಲನೂ ಒಂದೇ ಸಲ ತೊಳಿಬೇಕು ಅಂತಂದರೆ ಆಗಲ್ಲ. ಸೊ ಹಾಗಾಗಿ ಆವಾಗಿಂದ ಆವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ಅಂತ ಅಂದರೆ ನನಗೂ ಕೂಡ ಕೆಲಸ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಅವ್ರು ಬರೋ ಅಷ್ಟೊತ್ತಿಗೆ ಕಿಚನೆಲ್ಲ ಕ್ಲೀನ್ ಮಾಡಿ ಅಡುಗೆ ಕೂಡ ಮಾಡಿದ್ದೆಲ್ಲ ಆಗಿತ್ತು. ಅಪ್ಪುಗೆ ಇವಾಗ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಅಂತ ದೋಸೆ ಹಿಟ್ಟನ್ನು ಆರ್ಡ್ರ್ ಮಾಡಿ ತರಿಸಿದ್ದೆ. ನಾನು 1-2 ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಅದಾದಮೇಲೆ ಅಪ್ಪುಗೆ ಹಾಕ್ಕೊಟ್ಟಿದ್ದೆ. ಅವನಿಗೆ ಮಧ್ಯಾಹ್ನವೂ ಕೂಡ ದೋಸೆನೇ ಬೇಕು ಅಂತ ಹೇಳ್ದೆ. ಹಾಗಾಗಿ ಇವಾಗ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ. ಅವ್ನಿಗೆ ದೋಸೆ ಇದ್ಬಿಟ್ರಂತೂ ಅವ್ನು 3 ಹೊತ್ತು ದೋಸೆನೇ ತಿಂತಿರ್ತಾನೆ. ಅವ್ನಿಗೆ ಅಷ್ಟು ಇಷ್ಟ ದೋಸೆ ಅಂತ ಅಂದರೆ. ಸೊ ಇವಾಗ ದೋಸೆ ಹಾಕೊಂಡು ಕೊಟ್ಬಿಟ್ಟು ಆಮೇಲೆ ನಾನು ಕೂಡ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಏನೋ ಇವಾಗ ಜಾಸ್ತಿ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಒಂದೊಂದು ಸಲ ಅಂದ್ಕೊತೀನಿ ಅಂದರೆ ಇಷ್ಟೊಂದು ತಿಂತಾಯಿದ್ದೀನ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಅನಿಸುತ್ತೆ ಫೀಡಿಂಗ್ ಮಾಡೋವಾಗ ಅಲ್ವಾ ಯೂಶ್ವಲಾಗಿ ಊಟ ಮಾಡಲೇಬೇಕು, ಇಲ್ಲ ಅಂತಂದರೆ ಆಗಲ್ಲ. ನಾವು ತಿನ್ನೋ ಕ್ವಾಂಟಿಟಿಗಿಂತ ಇನ್ನೂ ಕಡಿಮೆ ತಿಂತೀವಿ ಅಂತ ಆದರೆ ನಿಜವಾಗ್ಲೂ ಆಗಲ್ಲ. ಬಟ್ ಮಧ್ಯದಲ್ಲಿ ಅಲ್ವಾ ಏನಾದರೂ ಈ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಅದಾದಮೇಲೆ ಫ್ರೂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ತಿಂತಿರ್ತೀನಿ. ಊಟನೇ 3 ಹೊತ್ತು ಅಂತ ಅಂದ್ಬಿಟ್ರೆ ಅದೊಂಥರ ಕಷ್ಟನೇ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಗಂಜಿ ಕುಡಿದು ಮಧ್ಯಾಹ್ನ ಏನಾದರೂ ಊಟ ಮಾಡಿಕೊಂಡ್ರೆ ಇನ್ನು ಸಂಜೆ ಒಂದು ಸ್ವಲ್ಪ ಬೇಗ ಊಟ ಮಾಡ್ಕೊಂಡ್ಬಿಡ್ತೀನಿ. ಈ ಮಧ್ಯದಲ್ಲಿ ಹೊಟ್ಟೆ ಹಸಿವು ಏನಾದ್ರು ಆದಾಗ ಅಲ್ವಾ ಫ್ರೂಟ್ಸ್ ಏನಾದರೂ ತಿನ್ಕೊತೀನಿ.
ಸೊ ಜೀವನ್ ಕೂಡ ಆಫೀಸಿಂದ ಬಂದರು. ಅದಾದಮೇಲೆ ಊಟ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದರು. ಚೆಕಪ್ ಮಾಡಿಸ್ಕೊಂಬರ್ತೀನಿ, ಏನಾಗಿದೆ ನೋಡ್ಕೊಂಬರ್ತೀನಿ ಅಂತ. ಅದಾದಮೇಲೆ ನಾನು ಕೂಡ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅವ್ರಿಗಂತೂ ತುಂಬಾ ಬ್ಯಾಕ್ ಪೇನ್ ಆಗಿಬಿಟ್ಟು ಲೈಕ್ ಸರಿಗೆ ಪ್ರಾಪರಾಗಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ಅಂತ. ಅಂದರೆ ನಾನು ಒಬ್ಬಳೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅವರು ಬಂದು ನಿಂತ್ಕೊಂಡಿರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಕೆಲವೊಂದು ಸಲ ಅನಿಸುತ್ತೆ, ಅಯ್ಯೋ ಇದೇನು ಬ್ಯಾಕ್ ಟು ಬ್ಯಾಕ್ ಇದೇ ರೀತಿಯಾಗಿ ಆಗ್ತಾ ಇರುತ್ತಲ್ಲ ಅಂತ. ಯಾಕಂದರೆ ಈಗ ರೀಸೆಂಟಾಗಿ ಅವ್ರಿಗೆ ಬ್ಯಾಕ್ ಪೇನ್ ಆಗಿತ್ತು. ಆವಾಗಲೂ ಕೂಡ ಇದೇ ಥರನೇ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದಿದ್ದರು. ಆಮೇಲೆ ಮಸಲ್ ಕ್ರ್ಯಾಕ್ ಆಗಿದೆ ಅಂತಲೇ ಡಾಕ್ಟರ್ ಹೇಳಿದ್ದಿತ್ತು. ಈ ಸಲ ಕೂಡ ಅದೇ ಥರನೇ ಹೇಳಿದ್ರು, ರೆಸ್ಟ್ ಮಾಡಬೇಕು ಒಂದು 2-3 ದಿನ ಆದ್ರೂ ಅಂತ. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಇರೋ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಅಲ್ವಾ ಆರಾಮಾಗಿ ಆಗುತ್ತೆ ಅಂತ ರೆಸ್ಟ್ ಮಾಡೋದು. ಈ ಕಡೆ ನಾನೇನಾದರೂ ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಒಬ್ಬಳೇ ಮಾಡ್ತಾಯಿದ್ದೀನಲ್ಲ ಅಂತ ಬಂದು ನಿಂತ್ಕೊಳ್ಳೋದು, ನನಗೆ ಹೆಲ್ಪ್ ಮಾಡೋದು, ಈ ಥರ ಮಾಡಿಕೊಡ್ತಾಯಿದ್ರು. ಸರಿ ಇವಾಗ ಬೇಗ ಬೇಗ ಏನಾದರೂ ಮಾಡ್ಕೊಂಡ್ಬಿಡೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟು ಬೇಗ ಬಂದುಬಿಟ್ಟು ಫ್ರೂಟ್ಸ್ ಏನಾದರೂ ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬಿಡಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದೊಂದ್ಸಲಿ ಅನಿಸುತ್ತೆ ಅವ್ರಿಗೆ ನಾನು ನನಗೆ ಅವರು ಅಷ್ಟೇ ಅಂತ. ಯಾಕಂದರೆ ನಮ್ಮ ಕಷ್ಟಗಳು ನಮಗೆ ಗೊತ್ತಿರುತ್ತೆ ಅಲ್ವಾ, ಸುಮ್ಮನೆ ನೋಡಿಕೊಂಡು ಇರೋದಕ್ಕಾಗೋದಿಲ್ಲ. ಪಾಪ ನನಗೋಸ್ಕರ ಬಂದು ನಿಂತ್ಕೊಂಡು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಕೂಡ ಅವ್ರು ಫ್ರೂಟ್ಸ್ ಎಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ಊಟನೂ ಕೂಡ ರೆಡಿ ಮಾಡಿದೆ. ಎಗ್ ರೈಸ್ ಮಾಡಿದ್ದೆ. ಸೊ ಕ್ವಿಕ್ಕಾಗಿ ಆಗುತ್ತಲ್ಲ ಅಂತ ಬೇಗ ಎಗ್ ರೈಸೇ ಮಾಡಿಬಿಟ್ಟೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಪ್ಪು ಬೆಳಗ್ಗೆ ಎದ್ಬಿಟ್ಟು ಬಂದು ಪಾಪುಗೆ ಇದೇ ಥರ ಏನಾದರೂ ತೀಟೆ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಏನು ಅಂತ ಅಂದರೆ ಸಿರಿ ಅಂದರೆ ತುಂಬ ಇಷ್ಟ. ನಾವು ಬರಬೇಡ, ಆ ಥರ ಕೂತ್ಕೋಬೇಡ, ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಒಂದು 2-3 ಜನ ಕಮೆಂಟ್ ಮಾಡಿದ್ರಿ, ಅಪ್ಪುನ ಸಿರಿ ಹತ್ರ ಬಿಡಬೇಡಿ ಅಂತ ಅಂದ್ಬಿಟ್ಟು. ಅದು ಯಾಕೆ ಆ ಥರ ಹೇಳಿದಾರೆ ಗೊತ್ತಿಲ್ಲ. ಬಟ್ ಪಾಸಿಟಿವ್ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅಲ್ವಾ, ಇನ್ ಕೇಸ್ ಏನಾದರೂ ಅವ್ನಿಗೆ ಗೊತ್ತಿಲ್ಲದಂತೆ ಏನಾರು ಹರ್ಟ್ ಮಾಡಿಬಿಟ್ರೆ ಪಾಪುಗೆ ಅಂತ ಇರ್ಬೋದೇನೋ. ಇನ್ನು ಬೇರೆ ರೀತಿ ಅಂತೂ ನಾನು ನೆಗೆಟಿವಾಗಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಓಕೆ ಫೈನ್, ಅವ್ರು ಹೇಳಿರೋದು ಒಂಥರ ಒಳ್ಳೆಯದೇ ಅಂತ ತೊಗೊಳ್ಳೋಣ. ಬಟ್ ಅವ್ನು ಆ ಥರ ಎಲ್ಲ ಏನೂ ಮಾಡಲ್ಲ. ಅವ್ನಿಗೆ ಸಿರಿ ಅಂದರೆ ತುಂಬ ಇಷ್ಟ. ತುಂಬ ಹತ್ತಿರದಲ್ಲಿ ಕುತ್ಕೊಂಡು ಮುದ್ದು ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾನೆ. ಬಟ್ ಎತ್ಕೊಳ್ಳೋಕ್ಕೆಲ್ಲ ಹೋಗಲ್ಲ ಅವನು. ಈ ಥರ ಮಲಗಿಸಿದ್ರೆ ನೋಡ್ಬೋದು, ನಾನು ಆ ಕಡೆ ಹೋದರೆ ಸಾಕು ಬಂದುಬಿಟ್ಟು ಅವಳಿಗೆ ಮುತ್ತು ಕೊಡೋದು, ಆಮೇಲೆ ಮಾತಾಡ್ಸೋದು, ಹೀಗೆ ಮಾಡ್ತಿರ್ತಾನೆ. ಬೆಳಗ್ಗೆ ಎದ್ದು ಬಂದು ನಾನು ಸೋಫಾ ಕವರೆಲ್ಲ ನೀಟಾಗಿ ಹಾಕಿ ಕ್ಲೀನ್ ಮಾಡಿಕೊಂಡು ಹಾಲೆಲ್ಲ ಇವಾಗ ಅಡುಗೆ ಮನೆಗೆ ಬಂದೆ. ಏನಾದರೂ ಕಾಫಿ ಮಾಡಿಕೊಡೋಣ ಜೀವನ್ಗೆ ಅಂತ. ಪಾಪ ಅವರು ನಿನ್ನೆ ನೈಟ್ ಬೆನ್ನೋವಿಂದ ಅಂತೂ ತುಂಬ ಜಾಸ್ತಿ ನರಳಾಡ್ಬಿಟ್ರು ಅಂತಲೇ ಅನ್ನಿಸ್ತು. ಯಾಕೆ ಅಂತಂದರೆ ಅವ್ರಿಗೆ ಪ್ರಾಪರಾಗಿ ಮಲ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹೆವಿ ಬ್ಯಾಕ್ ಪೈನ್. ಜೊತೆಗೆ ಅವ್ರು ಇಂಜೆಕ್ಷನ್ ತೊಗೊಂಡು ಬಂದಿದ್ರೂ ಕೂಡ ಅವ್ರ ಕೈಲಿ ಆಗ್ತಾನೇ ಇಲ್ಲ ಅಂತ ಹೇಳ್ತಿದ್ರು. ಸೊ ನನಗೂ ಕೂಡ ಒಂದು ಸ್ವಲ್ಪ ಬೇಜಾರಾಯಿತು. ಜೊತೆಗೆ ಪಾಪು ಬೇರೆ ನೈಟ್ ಟೈಮ್ ಎದ್ದಿರ್ತಾಳಲ್ವ, ಅವಳನ್ನ ನೋಡ್ಕೋಬೇಕು. ಜೊತೆಗೆ ಇವ್ರು ಬೇರೆ ತುಂಬ ಬ್ಯಾಕ್ ಪೈನ್ ಅಂತ ಹೇಳ್ತಿದ್ರು. ಇವ್ರದ್ದು ಕೂಡ ನೋಡಿ ತುಂಬಾ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು. ನನಗೆ ಕರೆಕ್ಟಾಗಿ ನಿದ್ದೆ ಕೂಡ ಆಗಲಿಲ್ಲ. ಇವಾಗ ಒಂದು ಸಣ್ಣ ಪುಟ್ಟ ಏನಾದರೂ ಯೋಚನೆ ಬಂದರೆ ಕೂಡ ನಂಗೆ ನಿದ್ದೆನೇ ಬರೋಲ್ಲ. ಅದೊಂಥರ ಹಿಂಸೆ ಆದಂಗೆ ಆಗೋಗ್ಬಿಡುತ್ತೆ. ಬೆಳಗ್ಗೆ ಎದ್ದರೆ ಅಯ್ಯೋ ಇಷ್ಟು ಬೇಗ ಬೆಳಗ್ಗೆ ಆಗೋಯ್ತಾ, ನಾನು ಇನ್ನೂ ಮಲ್ಕೊಂಡೇ ಇಲ್ವಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆನಾದರೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದರೆ ಆ ಕಡೆ ಈ ಕಡೆ ಏನಾದರೂ ಕನ್ಸ್ಟ್ರಕ್ಷನ್ದು ಸೌಂಡು ಆಗೋದೇ ಇಲ್ಲ ಮಲ್ಕೊಳ್ಳೋದಕ್ಕೆ. ಒಂಥರ ಹಿಂಸೆ ಅಂತ ಅನ್ನಿಸ್ತಿರುತ್ತೆ. ಡೇ ಫುಲ್ ಕೂಡ ನನಗೆ ಫುಲ್ಲು ಒಂಥರ ನಾನು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ. ನನಗೇನು ಕೆಲಸ ಮಾಡಿರಲಿ ಬಿಡಲಿ, ಬಟ್ ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನನಗೂ ಕೂಡ ಅದು ಇವಾಗ ಅರ್ಥ ಆಗ್ತಿದೆ. ಸ್ಟಾರ್ಟಿಂಗಲ್ಲಿ ಅಲ್ವಾ ತುಂಬ ಏನೋ ಕೆಲಸ ಎಲ್ಲ ಮಾಡ್ಕೊಂಬಂದ್ಬಿಡ್ತಿದ್ದೆ, ಆವಾಗ ಹೋಗಲಿ ಬಿಡು ಅನ್ನೋ ಥರ ಇತ್ತು. ಬಟ್ ಇವಾಗಂತೂ ಹೆವಿ ಬ್ಯಾಕ್ ಪೈನ್ ಆಗ್ತಿದೆ. ಜೊತೆಗೆ ನಿದ್ದೆ ಏನಾದ್ರು ಇಲ್ಲ ಅಂತ ಅಂದರೆ ಮಾತ್ರ ನನಗೆ ಆ ದಿನ ಫುಲ್ ಕಷ್ಟ ಅಂತಲೇ ಅನ್ನಿಸ್ತಾ ಇರುತ್ತೆ. ಪಾಪನೂ ಕೂಡ ಇವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ಎದ್ದೇಳೋದು, ಆಮೇಲೆ ಅಳೋದು, ಇದೆಲ್ಲ ಸ್ವಲ್ಪ ಜಾಸ್ತಿನ. ನಾನು ಪಾಪನೂ ನೋಡ್ಕೋಬೇಕು, ಅಪ್ಪನೂ ನೋಡ್ಕೋಬೇಕು ಅಂತಂದರೆ ಒಂದು ಸ್ವಲ್ಪ ಈ ಟೈಮಲ್ಲಿ ಕಷ್ಟ ಅಂತಲೇ ಅನಿಸ್ತಾ ಇದೆ. ನೋಡೋಣ, ಹೇಗೋ ಇನ್ನೊಂದು 15-20 ದಿನ ಕಳೆದ್ಬಿಟ್ರೆ ಅದಾದಮೇಲೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೇ ಹೋಗ್ಬೋದಲ್ವಾ ಅಂತಲೂ ಕೂಡ ಕಮೆಂಟ್ ಮಾಡ್ತೀರಾ. ಇವಾಗ ನಮ್ಮ ಕಡೆ ಎಲ್ಲ ಹೇಗೆ ಅಂತ ಅಂದರೆ ದೇವ್ರಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬಂದು ಅದಾದಮೇಲೆ ನಾವು 2 ತಿಂಗಳು ತುಂಬಿ 3 ತಿಂಗಳಿಗೆ ಬೀಳುತ್ತಲ್ಲ ಪಾಪುಗೆ, ಅವಾಗ ಯಾರ ಮನೆಗಾದರೂ ಹೋಗ್ಬೋದು ತೊಟ್ಲು ತಿರುಗಿಸೋ ಶಾಸ್ತ್ರಕ್ಕೆ. ಸೊ ನಾನು ನಮ್ಮ ಅಮ್ಮನ ಮನೆಗೇ ಹೋಗೋಣ, ಅಲ್ಲಿ ಒಂದು ಸ್ವಲ್ಪ ಒಂದು 15-20 ದಿನ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು.
ಕಾಫಿ ಕುಡಿದಾದ್ಮೇಲೆ ತಿಂಡಿ ಕೆಲಸ ಏನೂ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಹಿಂದಿನ ದಿನ ನೈಟು ಆಳ್ವಿ ಬೀಜನ ನೆನೆಸಿಟ್ಟಿದ್ದೆ. ಇದನ್ನೇ ಪಾಯಸ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆಮೇಲೆ ಜೀವನ್ಗೆ ಕೂಡ ಕೇಳಿದೆ, ಸರಿ ನನಗೂ ಕೂಡ ಅದನ್ನೇ ಮಾಡ್ಕೊಂಡು ಕೊಟ್ಬಿಡು ಅಂತ ಹೇಳಿದ್ರು. ಸೊ ಇಬ್ರಿಗೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಆಳ್ವಿ ಬೀಜದ ಪಾಯಸನ ಮಾಡ್ತಾಯಿದ್ದೀನಿ. ಇದನ್ನು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬಾಣಂತಿಯರಿಗೆ ಕೊಡ್ತಾರಂತೆ, ಮತ್ತು ಸೊಂಟಕ್ಕೆ ಬಲ ಅಂತಲೂ ಕೂಡ ಹೇಳ್ತಾರೆ. ಪ್ರತಿದಿನ ನಾನು ಕೂಡ ರವೆ ಗಂಜಿ ಕುಡಿತಾ ಇದ್ದೆ. ಏನಾದರೂ ಡಿಫ್ರೆಂಟಾಗಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಸೊ ಇದು ಬೆಸ್ಟ್ ಅಂತಲೇ ಅನಿಸ್ತು. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿದೆ, ಹಾಗೆಯೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಆಳ್ವಿ ಪಾಯಸ ಕೂಡ ರೆಡಿ ಆಯಿತು. ಇದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ತಾರಂತೆ, ಬಟ್ ನನಗೆ ಹಾಲೆಲ್ಲ ಇಷ್ಟ ಆಗೋದಿಲ್ಲ. ಯೂಶ್ವಲಾಗಿ ನಾನು ಬರೀ ಹಾಲು ಈ ಥರ ಎಲ್ಲ ಕುಡಿಯೋದಿಲ್ಲ. ಈ ಕಾಫಿ ಅಂದರೆ ಒಂದು ಸ್ವಲ್ಪ ಇಷ್ಟಪಟ್ಟು ಕುಡಿತೀನಿ, ಬಿಟ್ಟರೆ ಈ ಹಾಲಿಂದ ಏನಾದರೂ ಮಾಡಿದ್ರೆ ನಂಗೆ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ. ಸೊ ಇಲ್ಲಿ ನಾನು ಹಾಲನ್ನ ಸ್ಕಿಪ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ಜೀವನ್ಗೆ ಏನಾದರೂ ಬೇಕಂದರೆ ಹಾಲು ಮಿಕ್ಸ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ ಪಾಯಸಕ್ಕೆ, ಬಟ್ ಅವರು ಕೂಡ ಇಲ್ಲ ನನಗೆ ಬೇಡ, ನಾನು ಕೂಡ ಹಾಗೆ ಕುಡಿತೀನಿ ಅಂತ ಹೇಳಿದ್ರು. ಹಾಗಾಗಿ ಇಬ್ಬರು ಕೂಡ ಜಸ್ಟ್ ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡ್ಕೊಂಡ್ವಿ. ಬಟ್ ಅದು ತುಂಬಾ ಚೆನ್ನಾಗಿದೆ. ಬೆಲ್ಲ ಆ್ಯಡ್ ಮಾಡ್ತೀವಲ್ವ, ಟೇಸ್ಟ್ ಒಂಥರ ಸ್ವೀಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಜೀವನ್ ಇಬ್ಬರು ಕೂಡ ಆಳ್ವಿ ಪಾಯಸನ ಮಾಡಿಕೊಂಡು ಕುಡಿದ್ವಿ. ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ನಾವು ಮಾಡಿದ್ದು. ಅವತ್ತು ನಾನು ಏನು ವಿಡಿಯೋ ಮಾಡ್ಕೊಂಡಿದ್ದೆ ಆಗ ಸ್ವಲ್ಪ ಡೌಟ್ ಮೇಲೇ ಮಾಡಿದ್ದು, ಬಟ್ ಫಸ್ಟೇ ಹೇಳ್ದಾಗೆ ಟೇಸ್ಟ್ ವೈಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಅದಾದಮೇಲೆ ಪ್ರತಿದಿನವೂ ಕೂಡ ಕುಡಿತಾ ಇದ್ದೀನಿ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು. ಮತ್ತು ಯಾರು ರೆಕಮೆಂಡ್ ಮಾಡಿದ್ರು ಅಲ್ವಾ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಪ್ಪು ಬೆಳಗ್ಗೆ ಚಾಕೋಸ್ ತಿಂದ ಅಲ್ವಾ, ಅವನಿಗೆ ಆಮೇಲೆ ದೋಸೆ ಏನಾದರೂ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ಇನ್ನು ಸಿರಿನೂ ಕೂಡ ಮಲ್ಕೊಂಡಿದ್ಲು. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅಡುಗೆ ಕೆಲಸ ಮಾಡಬೇಕಲ್ವ, ಅದ್ರ ಬದಲು ಹೇಗಿದ್ದರೂ ಸಿರಿ ಮಲ್ಕೊಂಡಿತ್ತಲ್ವ, ನಾನು ಕೂಡ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಜೀವನಂತೂ ಬ್ಯಾಕ್ ಪೈನ್ ನನಗೆ ಬೇರ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತ ಪಾಪ ಅದನ್ನೇ ಯೋಚನೆ ಮಾಡ್ಕೊಂಡು ಹೇಳ್ತಿದ್ರು. ಯಾಕಂದರೆ ಅವರು ಹಿಂದಿನ ದಿನ ಆಫೀಸಿಂದ ಹಾಫ್ ಡೇ ಬಂದಿದ್ದು, ಮತ್ತು ಮಾರನೇ ದಿನವೂ ಕೂಡ ಅವರು ರಜೆ ಹಾಕ್ಕೊಂಡಿದ್ರು. ಮತ್ತು ತುಂಬಾ ಬೇರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ರೆಸ್ಟ್ ತೊಗೊಳ್ಲೇಬೇಕು. ಯಾಕಂದರೆ ನಂಗೆ ನಡೆಯೋಕ್ಕೆ ಆಗಲಿಲ್ಲ ಅಂತ ಅಂದರೆ ಮತ್ತು ಅಲ್ಲಿ ಆಫೀಸ್ಗೆ ಹೋಗಿ ಏನು ಕೆಲಸ ಮಾಡೋಕ್ಕಾಗತ್ತೆ. ಸೊ ನಾನು ರಜೆ ಹಾಕ್ಕೊಳ್ತೀನಿ ಅಂತ ಹೇಳ್ತಿದ್ರು. ಮತ್ತು ಅವ್ರ ಕೊಲೀಗ್ಸ್ ಕೂಡ ರಜೆ ಹಾಕ್ಕೊಂಡ್ರೆ ಒಳ್ಳೆಯದು, ಸುಮ್ಮನೆ ಬಂದು ಕಷ್ಟಪಡೋದಕ್ಕಿಂತ ಅದು ಮನೇಲಿದ್ದು ರೆಸ್ಟ್ ತೊಗೊಳೋದು ವಾಸಿ. ಸೊ ಪರವಾಗಿಲ್ಲ ಅಂತಲೇ ಹೇಳಿದರು. ನಾನು ಕೂಡ ಸರಿ, ಇನ್ನು ಮಧ್ಯಾಹ್ನ ಮತ್ತೆ ಬಂದು ಅಡುಗೆ ಮಾಡೋದಕ್ಕಿಂತ ಇವಾಗಲೇ ಅಡುಗೆ ಮಾಡಿಬಿಟ್ರೆ ಹೇಗಿದ್ದರೂ ಸಿರಿ ಮಲ್ಕೊಂಡಿದ್ದಾಳೆ, ನಾನು ಕೂಡ ಆರಾಮಾಗಿ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ನ ತರಿಸಿದ್ದೆ ಜೆಪ್ಟೋನಲ್ಲಿ, ಮಶ್ರೂಮ್ ಸಾಂಬಾರು ಮಾಡೋಣ ಅಂತ. ಬಟ್ ನನಗನ್ನಿಸ್ತು ಆಮೇಲೆ ಸುಮ್ಮನೆ ಮಶ್ರೂಮ್ ಸಾಂಬಾರೆಲ್ಲ ಮಾಡೋದಕ್ಕಿಂತ ಬಾತ್ ಏನಾದರೂ ಮಾಡಿಬಿಟ್ರೆ ಅದು ನಮಗೆ ಸಂಜೆನೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಒಂದು ಅಡುಗೆ ಮಾಡು, ಮತ್ತು ನೈಟ್ ಒಂದು ಅಡುಗೆ ಮಾಡು, ನಿಜವಾಗ್ಲೂ ನನಗಾಗಲ್ಲ. ಮತ್ತು ಇಲ್ಲಿ ಮಶ್ರೂಮ್ ಕೂಡ ಸ್ವಲ್ಪನೇ ಇದ್ದಿದ್ದಲ್ವ, ಮತ್ತು ನೈಟು ಕೂಡ ಏನಾದರೂ ಅದಕ್ಕೆ ಪಲ್ಯ ಆ ಥರ ಏನಾದರೂ ಮಾಡ್ಕೊಬೇಕಾಗತ್ತೆ. ಮಶ್ರೂಮ್ ಅಂತೂ ಒನ್ ಟೈಮ್ಗೆ ಖಾಲಿ ಆಗಿಬಿಡ್ತಾಯಿತ್ತು. ಹಾಗಾಗಿ ಬಾತ್ ಏನಾದರೂ ಮಾಡಿಬಿಟ್ರೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ನೈಟ್ಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಇಲ್ಲಿ ಜೀವನ್ ಕೂಡ ನಿನ್ನೆ ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಡಾಕ್ಟರ್ ಅಂತೆಲ್ಲ ಹೇಳ್ತಾಯಿದ್ರು. ಜೊತೆಗೆ ಅವ್ರಿಗೂ ಕೂಡ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದಾರಂತೆ. ಈ ನಡುವೆ ಅವರು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಒಂದು 4 kg ಜಾಸ್ತಿ ಆಗಿದ್ದಾರೆ. ಬಟ್ ಅದರಿಂದ ಅವ್ರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೂ ಅನ್ನಿಸ್ತಿದೆ. ಯಾಕಂದರೆ ಈಗ ಒಂದು 3 months ಬ್ಯಾಕ್ ಕೂಡ ಇವ್ರಿಗೆ ಇದೇ ಥರನೇ ಆಗಿತ್ತು. ಜೊತೆಗೆ ಇವಾಗಲೂ ಕೂಡ ಮತ್ತೆ ಅದೇ ಥರ ಬ್ಯಾಕ್ ಪೇಯ್ನ್ ಅಂತಂದರೆ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಡಾಕ್ಟರ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಿದ್ರು. ಅವ್ರಿಗಂತೂ ಆಫೀಸಿಂದ ಮನೆಗೆ ಬಂದು ಅಟ್ಲೀಸ್ಟ್ ಎಕ್ಸಸೈಸ್ ಮಾಡೋದಕ್ಕೂ ಟೈಮ್ ಇರೋಲ್ಲ. ಯಾಕೆ ಅಂತಂದರೆ ಅವ್ರು ಬರೋದೇ 7 o'clock ಆಗಿಬಿಡುತ್ತೆ ಮನೆಗೆ. ಇನ್ನೂ ಅವ್ರು ವಾಶ್ರೂಮ್ಗೆ ಹೋಗಿ ಅವ್ರು ಫ್ರೆಶಪ್ ಆಗಿ ಬಂದು ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಹಾಗಾಗಿ ಸೊ ಈ ಒಂದು ರೂಟೀನಿಂದ ಅವರು ತುಂಬ ಬೇಗ ದಪ್ಪ ಆಗಿಬಿಟ್ಟಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇತ್ತು. ಜೊತೆಗೆ ಇವಾಗಾದರೂ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಅವ್ರು ಗಮನ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಕ್ಸಸೈಸ್ ಎಲ್ಲ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಜೊತೆಗೆ ಡಾಕ್ಟರ್ ಹೇಳಿದ್ರಂತೆ ಸೈಕ್ಲಿಂಗ್ ಮಾಡಿದ್ರೆ ಸ್ವಲ್ಪ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ನೋಡಿ ಟ್ರೈ ಮಾಡಿ, ಟೈಮ್
ಟೈಮ್ ಇಲ್ಲ ಅಂತೆಲ್ಲ ಹೇಳೋದಕ್ಕಾಗಲ್ಲ. ನಿಮ್ಮ ಹೆಲ್ತ್ ಬಗ್ಗೆ ನೀವೇ ಗಮನ ತೊಗೋಬೇಕು ಅಂತೆಲ್ಲ ಅಂದ್ಬಿಟ್ಟು ಹೇಳಿದ್ರಂತೆ. ಹಾಗಾಗಿ ನಾನು ಒಂದು ಸೈಕ್ಲಿಂಗ್ ಇದನ್ನು ತೊಗೊಳ್ತೀನಿ ಅಂತ ಹೇಳ್ತಾಯಿದ್ರು. ಅಂದರೆ ಮನೆಯಲ್ಲೇ ಯೂಶ್ವಲಾಗಿ ಅದನ್ನು ತೊಗೊಂಡ್ರೆ ಅಲ್ವಾ ಅವ್ರ ಮನೇಲಿ ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು. ಜೊತೆಗೆ ಅದರಿಂದ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಅಂತಂದಾಗ ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸರಿ ತೊಗೊಳ್ಳಿ ಅಂತಲೂ ನಾನು ಹೇಳಿದೆ. ಒಂದು ಕಡೆ ಜೀವಂದು ಯೋಚನೆ ಆದರೆ ಇನ್ನೊಂದು ಕಡೆ ಅಪ್ಪುಗೆ ಫುಲ್ ಜ್ವರ ಬಂದುಬಿಟ್ಟು ನೈಟೆಲ್ಲ ಚಳಿ ಜ್ವರ ಅವನಿಗೆ, ಜೊತೆಗೆ ಕೋಲ್ಡ್ ಕೂಡ ಆಗೋಗ್ಬಿಟ್ಟಿತ್ತು. ಸೊ ನಮಗೆ ಈ ಕಡೆ ಅಪ್ಪು ನೋಡೋದ ಈ ಕಡೆ ಸಿರಿ ನೋಡೋದ ಅನ್ನೋದೇ ಒಂಥರ ಯೋಚನೆ ಆಗೋಗ್ಬಿಟ್ಟಿತ್ತು. ಸೊ ಏನೂ ಮಾಡೋದಕ್ಕಾಗಲ್ಲ. ಇಬ್ಬರು ಮಕ್ಕಳು ಕೂಡ ನಮ್ಗೆ ಇಂಪಾರ್ಟೆಂಟೇ, ಇಬ್ಬರೂ ಕೂಡ ನೋಡ್ಕೊಳ್ಳೇಬೇಕು. ಸಿರಿ ಹತ್ರ ಬರಬೇಡ ಅಪ್ಪು ಅಂತ ಹೇಳೋದಕ್ಕಾಗಲ್ಲ. ಮತ್ತು ಅವ್ನು ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವ್ನಿಗೆ ಒಂಥರ ನಾವೇನೋ ಅವನ್ನ ಸಪ್ರೇಟಾಗಿ ಇಟ್ಬಿಡ್ತಾ ಇದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಸೊ ಏನೇ ಆಗಲಿ ಅಲ್ವಾ, ಅವನಿಗೆ ಬೇಜಾರು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಈ ಕಡೆ ನಂಗೆ ಸಿರಿನೂ ಇಂಪಾರ್ಟೆಂಟೇ, ಅಪ್ಪನೂ ಇಂಪಾರ್ಟೆಂಟೇ. ಸೊ ಹೇಳೋ ಅಷ್ಟು ಹೇಳಿದೆ, ಬಟ್ ಹೀಗೆ ಏನೇ ಕಂಟ್ರೋಲ್ ಮಾಡಿದ್ರೂ ಸಿರಿಗೂ ಕೂಡ ಕೋಲ್ಡ್ ಆಗೋಗ್ಬಿಡ್ತು. ಅದು ಇನ್ನೂ 1.5 ತಿಂಗಳು ಮಗು, ಅದು ಅಷ್ಟೊಂದೆಲ್ಲ ಬೇರ್ ಮಾಡೋದಕ್ಕಾಗಲ್ಲ, ನಿಮಗೆ ಗೊತ್ತು ಅಲ್ವಾ. ಮತ್ತು ನಾನು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅದೇನೆಲ್ಲ ಸಿರಪ್ ಇದೆ ಅದೆಲ್ಲ ತೊಗೊಂಡು ಬಂದೆ. ಸೊ ಡಾಕ್ಟರ್ ಕೂಡ ಒಂದು ಸ್ವಲ್ಪ ಈ ರೀತಿಯಾಗಿ ಕೋಲ್ಡ್ ಎಲ್ಲ ಆಗಿದ್ರೆ ಅಂಥವನ್ನ ಸ್ವಲ್ಪ ದೂರ ಇಡಿ ಅಂತ ಹೇಳಿದ್ರು. ಯಾಕಂದರೆ ಪಾಪು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಸೊ ಅವಳ ಕಡೆ ಕೂಡ ಗಮನ ಕೊಡಲೇಬೇಕು. ಯಾಕೋ ನಮ್ಮ ಟೈಮೇ ಸರಿಗಿಲ್ಲ ಅಂತ ಅನಿಸುತ್ತೆ. ಈ 1 ವಾರದಲ್ಲಿ ಅಲ್ವಾ ನಂಗೆ ನಿಜವಾಗ್ಲೂ ಎಷ್ಟು ತಲೆ ಕೆಟ್ಟೋಯ್ತು ಅಂತ ಅಂದರೆ, ಈ ಕಡೆ ಜೀವನ್ಗೆ ಹುಷಾರಿಲ್ಲ, ಈ ಕಡೆ ಅಪ್ಪುಗೂ ಹುಷಾರಿಲ್ಲ, ಸಿರಿಗೂ ಹುಷಾರಿಲ್ಲ, ಇನ್ನು ನಾನು ಕೂಡ ಆ ಕಡೆ ಎಲ್ಲರನ್ನೂ ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಿಲ್ಲ. ಒಂಥರ ತುಂಬ ಅಂದರೆ ತುಂಬ ಹಿಂಸೆ ಆಗೋಯಿತು. ಜೊತೆಗೆ ಇವರನ್ನೆಲ್ಲ ನೋಡಿಕೊಂಡು ನನಗೂ ಕೂಡ ಕೋಲ್ಡ್ ಆಗಿ ಜ್ವರ ಕೂಡ ಆಗಿತ್ತು. ಸೊ ಒಂದು ಸ್ವಲ್ಪ ಕಷ್ಟನೇ ಆಯಿತು. ಹಾಗಾಗಿ ನಾನು ವ್ಲಾಗ್ ಏನೂ ಮಾಡೋದಕ್ಕಾಗಲಿಲ್ಲ. ಇನ್ನು ಸಿರಿ ಕೂಡ ಕಂಪ್ಲೀಟಾಗಿ ಏನು ಹುಷಾರಾಗಿಲ್ಲ. ಸ್ವಲ್ಪ ಅವ್ರಿಗೆ ಇಮ್ಯುನಿಟಿ ಪವರ್ ಲೋ ಇರೋದ್ರಿಂದ ಅಲ್ವಾ, ಸ್ವಲ್ಪ ಹುಷಾರಾಗೋದಕ್ಕೆ ಟೈಮ್ ತೊಗೊಳುತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ಪಾಪು ಹುಷಾರಾಗೋದಕ್ಕೆ. ಇನ್ನು ಅಪ್ಪು ಪರವಾಗಿಲ್ಲ. ಜೀವನ್ ಕೂಡ ಇವಾಗ ಆಫೀಸಿಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಏನಿತ್ತು, ಆಲ್ಮೋಸ್ಟ್ ಒಂದು 3 to 4 ಡೇಸ್ ರಜಾ ಇತ್ತು ಕಂಟಿನ್ಯೂಸ್ ಆಗಿ. ಸೊ ದಟ್ ಅವರು ಕೂಡ ರೆಸ್ಟ್ ಮಾಡಿದ್ರು. ಸೊ ಈ ರೀತಿಯಾಗಿ ಒಬ್ರನ್ನೊಬ್ರು ಕೇರ್ ಮಾಡ್ಕೊಂಡು ಹೇಗೋ ಆಯಿತು ಮನೆಯಲ್ಲಿ. ಸೊ ಹಾಗಾಗಿ ಒಂದು 3 ದಿನ ನಾನು ವ್ಲಾಗ್ ಏನೂ ಹಾಕೋದಕ್ಕಾಗಲಿಲ್ಲ. ಸೊ ತುಂಬ ಜನ ಕೇಳ್ತಿದ್ರಿ ಅಲ್ಲ, ಯಾಕೆ ಹಾಕಿಲ್ಲ, ರೆಗ್ಯುಲರಾಗಿ ಹಾಕ್ತಿದ್ರಿ, ಯಾಕೆ ಸ್ಕಿಪ್ ಮಾಡಿದ್ರಿ ಅಂತ. ಇದೇ ಒಂದು ಮೇಯ್ನ್ ರೀಸನ್ ಅಂತ ಹೇಳ್ಬೋದು. ಪಾಪು ನೈಟೆಲ್ಲ ಕೂಡ ಎದ್ದಿರ್ತಾಳಲ್ವ, ಅವಳನ್ನ ನೋಡ್ಕೋಬೇಕು. ಮತ್ತು ನನಗೆ ಕರೆಕ್ಟಾಗಿ ನಿದ್ದೆ ಆಗ್ತಾ ಇರಲಿಲ್ಲ. ಪಾಪುನ ಇವಾಗ ನೈಟ್ ಕೂಡ ನೋಡಿಕೊಂಡು ಬೆಳಗ್ಗೆ ಕೂಡ ನೋಡ್ಕೋಬೇಕು ಅಂದರೆ ನನಗೂ ಕೂಡ ಕಷ್ಟ ಆಗುತ್ತೆ. ನನಗೆ ಪ್ರಾಪರಾಗಿ ನಿದ್ದೆ ಇಲ್ಲ ಅಂತಂದರೆ ಒಂಥರ ಮೈಂಡ್ ಬ್ಲ್ಯಾಂಕ್ ಆದಂಗೆ ಅನಿಸ್ಬಿಡುತ್ತೆ. ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಮೂಡೇ ಇರೋದಿಲ್ಲ. ಸೊ ಈ ರೀತಿಯಾಗಿ ಆಗ್ತಾಯಿತ್ತು. ಒಂಥರ ನಿಜವಾಗ್ಲೂ ಲಾಸ್ಟ್ ವೀಕ್ ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಅಂತ ಅಂದ್ಬಿಟ್ಟು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಸೊ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡೆ. ಆಮೇಲೆ ಮಶ್ರೂಮ್ ಸ್ವಲ್ಪನೇ ಇದ್ದಿದ್ದರಿಂದ ಮನೆಯಲ್ಲಿ ಹೇಗಿದ್ದರೂ ಹಸಿ ಬಟಾಣಿ ಇತ್ತು, ಅದನ್ನು ಮತ್ತು ಕಾಲಿಫ್ಲವರ್ ಎರಡನ್ನೂ ಹಾಕ್ಬಿಟ್ಟು ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಾಗಿ ಯಾವಾಗಲೂ ಕಾಲಿಫ್ಲವರ್ ಅಷ್ಟಾಗಿ ಯೂಸ್ ಮಾಡಲ್ಲ, ಬಟ್ ಮನೆಯಲ್ಲಿ ಇತ್ತಲ್ಲ ಮತ್ತು ಸುಮ್ಮನೆ ಅದನ್ನು ಇನ್ನೊಂದು ಸಾಂಬಾರಿಗೆ ಅಂತ ಅಂದರೆ ನಿಜವಾಗ್ಲೂ ಅದು ಹಾಗೆ ಉಳಿದೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಗಿದ್ದರೂ ಪಲಾವ್ ಮಾಡ್ತಾಯಿದ್ದೀನಿ, ಅದಕ್ಕೆ ಹಾಕ್ಬಿಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಕಟ್ ಮಾಡಿಟ್ಬಿಟ್ಟು ಅದನ್ನು ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಒಂದು ಲಾಸ್ಟಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಇವಾಗಲೇ ಆ್ಯಡ್ ಮಾಡ್ಕೊಂಬಿಟ್ರೆ ಫುಲ್ ಅದು ಬೆಂದೋಗ್ಬಿಡುತ್ತೆ, ಜೊತೆಗೆ ಏನೂ ಸಿಕ್ಕದೇ ಇಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಇದೆಲ್ಲ ಕುಕ್ ಆದಮೇಲೆ ಲಾಸ್ಟಲ್ಲಿ ನಾವು ಇನ್ನೇನು ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ ಅದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಜೀವನ್ಗೆ ಇಬ್ರಿಗೂ ಕೂಡ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಪ್ಪು ಮಾತ್ರ ಒಂದು 2-3 ದಿನದಿಂದ ಕರೆಕ್ಟಾಗಿ ಊಟನೇ ಮಾಡ್ತಾ ಇರಲಿಲ್ಲ. ಕಂಪ್ಲೀಟಾಗಿ ಹುಷಾರು ಬೇರೆ ಇರಲಿಲ್ಲ, ಅವನಿಗೆ ಕೋಲ್ಡ್ ಬೇರೆ ಆಗೋಗಿತ್ತು, ಜೊತೆಗೆ ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಿತ್ತು ಅಂತ ಅನಿಸುತ್ತೆ ಅವನಿಗೆ. ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದ ಅವ್ನು ಊಟ ಮಾಡೋದಕ್ಕೆ. ನಾನು ಹಂಗಿದ್ರೂ ಏನಾದರೂ ಹೇಳೋದು, ಪಾಪ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಏನಾದರೂ ಅವನಿಗೆ ಪುಸ್ಲಾಯಿಸ್ಬಿಟ್ಟು ಊಟ ಮಾಡಿಸೋದು. ಸೊ ಇದೇ ಥರನೇ ಆಗೋಗ್ಬಿಟ್ಟಿತ್ತು ನಿಜವಾಗ್ಲೂ. ಯಾವಾಗ ಇವರೆಲ್ಲ ಹುಷಾರಾಗ್ಬಿಡ್ತಾರೆ, ನಾರ್ಮಲ್ ಡೇಸ್ ಯಾವಾಗ ಬರುತ್ತೆ ಅನ್ನೋ ಥರನೇ ಅನಿಸ್ಬಿಟ್ಟಿತ್ತು. ಯಾಕಂದರೆ ಯೂಶ್ವಲಾಗಿ ಜೀವನ ಆಫೀಸ್ಗೆ ಹೋಗಿದ್ದಿದ್ರೆ ಅಲ್ವಾ, ನಂಗೆ ಅಷ್ಟಾಗಿ ಅನ್ನಿಸ್ತಿರ್ಲಿಲ್ಲ. ಏನೋ ಅಪ್ಪುಗೆ ಹುಷಾರಿಲ್ಲ ಅಂತಂದರೆ ಓಕೆ ಸಿರಪ್ ಹಾಕ್ಕೊಂಡು ಹೇಗೋ ನೋಡ್ಕೊಳ್ಳೋಣ ಅನ್ನೋ ಥರ ಇರ್ತಿತ್ತು. ಬಟ್ ಜೀವನ್ ಕೂಡ ಮನೆಯಲ್ಲೇ ಇದ್ದಿದ್ದರಿಂದ ಏನೋ ಒಂಥರ ನನಗೆ ತುಂಬ ಮನಸ್ಸು ಭಾರ ಅಂತ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಅಪ್ಪುಗೂ ಹುಷಾರಿಲ್ಲ, ಪಾಪುಗೂ ಹುಷಾರಿಲ್ಲ, ಒಂಥರ ತುಂಬ ಹೆಕ್ಟಿಕ್ ಅಂತಲೇ ಅನಿಸ್ಬಿಟ್ಟಿತ್ತು ಆ ವಾರ.
ಸೊ ಇಲ್ಲಿ ಅಡುಗೆನೂ ಕೂಡ ಆಲ್ಮೋಸ್ಟ್ ಆಗ್ತಿದೆ. ಇನ್ನು ಜೀವನ್ ಕೂಡ ಸರಿ ಸ್ನಾನ ಮಾಡ್ಕೊಂಬಂದು ಅಟ್ಲೀಸ್ಟ್ ದೇವ್ರ ಪೂಜೆ ಕೂಡ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ನಂದು ಇಲ್ಲಿ ಅಡುಗೆ ಕೆಲಸ ಎಲ್ಲ ಆಯಿತು. ಸರಿ ಶೆಲ್ಫ್ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಶೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಅಡುಗೆನೂ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ಮತ್ತು ನನಗೂ ಕೂಡ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. thank you